ಡಾಕ್ಟ್ರೇ ನೆಕ್ಸ್ಟು ಅದೇ ಯಾವಾಗ ಐಸ್ ಇಡಬೇಕು, ಯಾವಾಗ ಹೀಟ್ ಪ್ಯಾಕ್ ಇದು ಮಾಡಬೇಕು ಅಂತ. ಸೊ ಸ್ಪ್ರೇನ್ ಆ್ಯಂಕಲ್, ಶುಡ್ ಐ ಯೂಸ್ ಐಸ್ ಆರ್ ಹೀಟ್? ಐಸ್. ವೈ? ಬಿಕಾಸ್ ಇಟ್ಸ್ ಅಕ್ಯೂಟ್ ಕಂಡೀಷನ್. ಅಂದರೆ ಶಾರ್ಟ್ ಡ್ಯೂರೇಷನ್ ಇದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಇದಾದರೆ ಸ್ವೆಲ್ಲಿಂಗ್ ಕಡಿಮೆ ಆಗೋಕ್ಕೆ ಐಸ್ ಹೆಲ್ಪ್ ಮಾಡುತ್ತೆ. ಸೊ ಹೀಲಿಂಗ್ ಹೆಲ್ಪ್ ಆಗುತ್ತೆ. ಶಾರ್ಟ್ ಡ್ಯೂರೇಷನ್ ಅಕ್ಯೂಟ್ ಪ್ರಾಬ್ಲಮ್ಸಿಗೆ ಐಸು, ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸಿಗೆ ಹೀಟ್. ಅಂದರೆ ಈಗ ಕ್ರೋನಿಕ್ ಬ್ಯಾಕ್ ಪೇಯ್ನು ನಮ್ಮ ಪ್ರಕಾರ ಅಕ್ಯೂಟ್ ಅನ್ನೋದು ಇದೊಂದು ಕಾಮನ್ ಆಗಿ ಕೇಳ್ತಾರೆ. ಅಕ್ಯೂಟ್ ಪ್ರಾಬ್ಲಮ್ ಅಂದರೆ ನಾಟ್ ಎ ಸಿವಿಯರ್ ಪ್ರಾಬ್ಲಮ್. ಅಕ್ಯೂಟ್ ಆಗಿದೆ ಅಂತಂದರೆ ಇಟ್ ಈಸ್ ಎ ಶಾರ್ಟ್ ಡ್ಯೂರೇಷನ್ ಪ್ರಾಬ್ಲಮ್. ಅಂದರೆ ಇವತ್ತಾಗಿದೆ, ಅಕ್ಯೂಟ್ ಆಗಿದೆ ಅಂದರೆ ನಿನ್ನೆ ಆಗಿದೆ, ಮೊನ್ನೆ ಆಗಿದೆ. ಕ್ರಾನಿಕ್ ಅಂತಂದರೆ ಇಟ್ ಈಸ್ ಅಗೇನ್ ನಾಟ್ ಎ ಸಿವಿಯರ್ ಪ್ರಾಬ್ಲಮ್, ಇಟ್ ಈಸ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್, ತುಂಬ ದಿವಸದಿಂದ ಇದೆ. ಹಾಂ. ಸೊ ಅಕ್ಯೂಟ್ ಪ್ರಾಬ್ಲಮ್ಸ್ಗೆ ನಾವು ಐಸ್ ಇಡಬೇಕು. ಕ್ರಾನಿಕ್ ಪ್ರಾಬ್ಲಮ್ಸಿಗೆ ಹಾಟ್ ಅಥವಾ ಆಲ್ಟರ್ನೇಟ್ ಹೀಟ್ ಆ್ಯಂಡ್ ಕೋಲ್ಡ್. ಗೊತ್ತಾಯ್ತು. ಸೊ ಈಗ ಇಸ್ ಹೀಟ್ ಗುಡ್ ಫಾರ್ ನೀ ಪೇನ್? ಎಸ್, ನೀ ಪೇನ್ ಆಫ್ಟರ್ ವರ್ಕೌಟ್? ಇಟ್ ಕ್ಯಾನ್ ಬಿ, ಬಟ್ ಇಟ್ ಈಸ್ ಬೆಟರ್ ವರ್ಕೌಟ್ ಕನೆಕ್ಟೆಡ್ ಅಂತಂದರೆ ನೀವು ಯು ಕ್ಯಾನ್. ಹೀಟ್ ಈಸ್ ಗುಡ್ ಫಾರ್ ನೀ ಪೇನ್. ದೆರ್ ಈಸ್ ನಥಿಂಗ್ ಸ್ಪೆಸಿಫಿಕ್. There is injury connected. Yes, heat is good for like this kind of repetitive stress you can put. But if there is an injury, put ice. ಅರ್ಥ ಆಯ್ತು. ಆಫ್ಟರ್ ಅ ಲಾಂಗ್ ಡೇ ಈಗೆಲ್ಲ ಸ್ಟೀಮು, ಸಾನಾ ಮತ್ತು ಈಗೆಲ್ಲ ಕೆಲವು ಬೇರೆ ದೇಶಗಳಲ್ಲೆಲ್ಲ ಹಮಾಮ್ ಅಂತೆಲ್ಲ ಮಾಡ್ತಾರಲ್ಲ, ಹಾಟ್ ರೂಮಲ್ಲೋ ಕೂಡಿಸ್ಬಿಡೋದು. ಸೊ ನಿಮ್ಮ ಸೋನಾ ಆ್ಯಂಡ್ ಹಮಾಮ್ ಅದೇ ಸೇಮ್, ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಈ ಫಿನ್ಲ್ಯಾಂಡ್ದು ಕಾನ್ಸೆಪ್ಟ್. ಅದು ಇದೆಲ್ಲ ಏನು ಆಕ್ಸೆಸರಿ ಲೆವೆಲಲ್ಲಿ ವರ್ಕ್ ಆಗುವಂಥದ್ದಾ ಅಥವಾ ಬೇಸಿಕ್ಸ್ ಕ್ವಿಂಟೆಸೆನ್ಷಿಯಲ್ಸ್ಗೆ ಬರುತ್ತಾ ಇವೆಲ್ಲ? ಆಕ್ಸೆಸರಿ ಅಂತ ನನಗನ್ಸುತ್ತೆ. ಅಂದರೆ ಅದನ್ನು ಎಸೆನ್ಷಿಯಲ್ ಅಂತ ನಾನು ಹೇಳಲ್ಲ. ಬ್ಯಾಕ್ ಪೇನಿಗೆ ಐಸ್ ಹೆಲ್ಪ್ಫುಲ್ಲಾ ಅಥವಾ ಹೀಟಾ? ಹೀಟ್. ಆವಾಗಲೇ ಹೇಳ್ಕೊಡ್ರಲ್ಲ, ಟೆಸ್ಟ್ ಮಾಡ್ತಾ ಇದ್ವಿ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸರಿ. ಸೊ ಒಂದೇ ಇಂಜರಿಗೆ ನಾನು ಐಸು ಇಡ್ಬೋದು ಮತ್ತು ಹೀಟ್ ಪ್ಯಾಕು ಇಟ್ಕೋಬೋದಾ? ಆಲ್ಟರ್ನೇಟ್ ಆಗಿ ಇಡ್ಬೋದು ನೀವು. ಈಗ ಯೂಶಲಿ ಯಾವ ಉದಾಹರಣೆಗೆ? ಈಗ ಸ್ವಲ್ಪ ಒಂದು 3 weeks ಪೇಯ್ನ್ ಇದೆ, ಬ್ಯಾಕ್ ಪೇಯ್ನ್ ಇದೆ, ನೀವು ಆಲ್ಟರ್ನೇಟ್ ಹಾಟ್ ಆ್ಯಂಡ್ ಕೋಲ್ಡ್ ಇಡ್ಬೋದು. ಅಂದರೆ 3 minutes ಹಾಟು, 2 minutes ಕೋಲ್ಡು. ಇಟ್ ಈಸ್ ಎ ಇಂಟರ್ಮಿಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಬಟ್ ಶಾರ್ಟ್ ಡ್ಯೂರೇಷನ್ ಸ್ವೆಲ್ಲಿಂಗ್ ಇದ್ದೇ, ಮೇನ್ಲಿ ಸ್ವೆಲ್ಲಿಂಗ್ ಇದೆ ಅಂದರೆ ಐಸ್ ಇಡಬೇಕು. ಅಂದರೆ ಈಗ ಸ್ಪ್ರೇನ್ ಆಗಿದೆ, ಇವಾಗ ಬಿದ್ದಿದ್ದಾರೆ, ಬ್ಲಡ್ ಕ್ಲಾಟ್ ಇದೆ, ಐಸ್ ಇಡಬೇಕು. ಹಳೆ ನೋವಿದೆ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು, ಹಳೆ ನೋವಿದೆ ನನಗೆ ಅಂತ. ಆವಾಗ ಹಾರ್ಟ್ ಫರ್ಮೆಂಟೇಷನ್ ಆರ್ ಹಾಟ್ ಆ್ಯಂಡ್ ಕೋಲ್ಡ್ ಆಲ್ಟರ್ನೇಟ್. ಐಸ್ ಪ್ಯಾಕ್ ಎಷ್ಟೊತ್ತು ಇಟ್ಕೋಬೇಕು? 3 to 5 minutes. ಹೀಟಿಂಗ್ ಪ್ಯಾಡ್ ಅಗೇನ್ 3 to 5 minutes. ಯಾಕದು ಡೈರೆಕ್ಟಾಗಿ ಹೀಟಿಂಗ್ ಪ್ಯಾಡು ಸೆನ್ಸೇಷನ್ ಕಡಿಮೆ ಇದ್ದವ್ರಿಗೆ ಅದೊಂದು. ಇನ್ನೊಂದು ಅಂದರೆ ಈಗ ಡಯಾಬಿಟಿಕ್ಸ್ ಅಥವಾ ಈ ನ್ಯೂರೋಪತಿ ಇರುತ್ತೆ, ಆವಾಗ ಹೀಟಿಂಗ್ ಇಟ್ಕೊಂಡ್ರೆ ಅವ್ರಿಗೆ ಸೆನ್ಸೇಷನ್ ಕೆಲವು ಸರಿ ಗೊತ್ತಾಗಲ್ಲ. ಅದೊಂದು ಸ್ವಲ್ಪ ಕೇರ್ಫುಲ್ ಅಷ್ಟೇ. ಯೂಶಲಿ ಹೀಟ್ ಇಟ್ಕೊಂಡಾಗ ಸ್ವಲ್ಪ ಪೇನ್ ಕಮ್ಮಿ ಆಗುತ್ತಲ್ಲ? ಹೌದು, ಕಡಿಮೆ ಆಗುತ್ತೆ. ಯಾಕಂದರೆ ಕೌಂಟರ್ ಇರಿಟೆಂಟ್ ಪ್ರಿನ್ಸಿಪಲ್ ಅಂತ ಒಳಗಡೆ ನರ್ವ್ಸ್ ಸ್ವಲ್ಪ ಹೀಲ್ ಆಗೋ ಥರ, ಬಾಡಿಗೆ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೀಲ್ ಆಗೋ ಥರ ಅನಿಸುತ್ತೆ. Is it okay to shower with hot water after an injury? Cold packs, injury, cold packs. After a exhausting sport, hot water is okay.